ಮುಧೋಳ ಬಬಲಾದಿ ಶಾಖಾ ಮಠದಲ್ಲಿ ಸಂಭ್ರಮ. ಭಕ್ತ ಸಾಗರವನ್ನು ಹರಸಿ ಆಶೀರ್ವದಿಸಿದ ಅಜ್ಜನವರು. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಹಾಗೂ ಚಂದ್ರಗಿರಿ ದೇವಿ ಶಾಖಾ ಮಠದಲ್ಲಿ ಸಂಭ್ರಮ ಮನೆ ಮಾಡಿತ್ತು. 5ನೇ ವರ್ಷದ ಜಾತ್ರಾ ಮಹೋತ್ಸವದ ಪ್ರಯುಕ್ತ 2 ದಿನಗಳ ಕಾಲ ವಿವಿಧ ಆಚರಣೆಗಳು ನಡೆದವು. ಬಬಲಾದಿ ಕೆಂದ ಬೆಂಕಿ ಗಿಡಿಯ ನಮ್ಮ ಬರೆಯ. ಮೊದಲ ದಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಜನಾ ತಂಡಗಳಿಂದ ಶಿವ ಭಜನೆ ಜರುಗಿತ್ತು. 2ನೇ ದಿನ ಸಿದ್ದರಾಮೇಶ್ವರ, ಸದಾಶಿವ ಮುತ್ಯ, ಚಂದ್ರಗಿರಿ ದೇವಿ ಹಾಗೂ ಮಾರುತೇಶ್ವರರಿಗೆ ರುದ್ರಾಭಿಷೇಕ ನಡೆಯಿತು. ಮಠಕ್ಕೆ ಬಂದ ಭಕ್ತರು ರುದ್ರಾಭಿಷೇಕದಲ್ಲಿ ಕೈಮುಗಿದು ಭಕ್ತಿ ತೋರಿದ್ರು. ತಲೆಬಾಗಿ ಮಠಕ್ಕೆ ನಮಸ್ಕರಿಸುವ ಭಕ್ತ ಮಹಿಳೆಯ ದೃಶ್ಯ ಕಂಡಿತು. ಬಳಿಕ ಅಜ್ಜನ ಪಾದಗಟ್ಟಿಗೆ ಮಹಾಮಂಗಳಾರತಿ ನೆರವೇರಿತು. ವೇದಮೂರ್ತಿ ಮಲ್ಲಯ್ಯ ಹೋಳಿಮಠ, ಸದಾಶಿವಯ್ಯ ಹೋಳಿಮಠ, ಸಿದ್ದರಾಮಯ್ಯ ಹೋಳಿಮಠ ನೇತೃತ್ವದಲ್ಲಿ ಪೂಜೆಗಳು ಜರುಗಿದ್ವು. ಗದ್ದುಗೆಗೆ ಹೂಗಳಿಂದ ಅಲಂಕಾರ ಮಾಡಲಾಗಿದ್ರೆ ದೇವಸ್ಥಾನವು ತಳಿರು ತೋರಣಗಳಿಂದ ಕಂಗೊಳಿಸಿತು. ಬಂದ ಭಕ್ತರಿಗೆ ಘಮ ಘಮಿಸುವ ಅನ್ನ ಪ್ರಸಾದ ಸೇವೆ ಏರ್ಪಡಿಸಲಾಗಿತ್ತು. ಬಳಿಕ ಧಾರ್ಮಿಕ ಸಭೆಗೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ರು. ಭಕ್ತರಿಗೆ ಶ್ರೀಗಳು ಸನ್ಮಾನಿಸಿ ಗೌರವಿಸಿದ್ರು. ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದ್ರು. ಭಕ್ತಿಯಿಂದ ಬಂದ ಭಕ್ತರನ್ನ ಸದಾಶಿವ ಅಜ್ಜ ಕೈ ಬಿಡಲ್ಲ ಎಂದ್ರು. ಈ ಒಂದು ಜಾತ್ರೆಗೆ ತನುಮನದಿಂದ ಸೇವೆಯನ್ನ ಸಲ್ಲಿಸಿದಂತ ಎಲ್ಲ ಸದ್ಭಕ್ತರಿಗೂ ಕೂಡ ಸದಾಶಿವಪ್ಪನ ಆಶೀರ್ವಾದದಿಂದ ಅವರಿಗೆ ಮುಂಬರುವ ದಿನಗಳಲ್ಲಿ ಅವರ ಮನೆತನಕ ಒಳ್ಳೆಯದಾಗಲಿ, ಮುಂಬರುವ ದಿನಗಳಲ್ಲಿ ಅವರ ಮಕ್ಕಳ ಮೊಮ್ಮಕ್ಕಳಿಗೆ ಒಳ್ಳೆಯ ಹುದ್ದೆಯನ್ನ ಕೊಡ್ಲಿ ಅಂತೇಳಿ ನಾನು ಸದಾಶಿವಪ್ಪನಲ್ಲಿ ನಾನು ಬೇಡ್ಕೋತೇನೆ. ಬಹುಶಃ ನಮ್ಮ ಪಾಲೂಜಿ ಅವರು ಹೇಳಿದ್ರು, ಬಬಲಾದಿ ಸದಾಶಿವಮೂರ್ತಿ ದುಡ್ಕೋರಿ ಚಲೋ ಆಕತಿ ಅಂತಂದ್ರು. ಅವ್ರು ಹೇಗಿದ್ ಸತ್ಯ ಐತಿ. ಯಾಕಂತಂದ್ರ ಬಬಲಾದಿ ಸದಾಶಿವಮೂರ್ತಿ ಅವಾಗ ಹೇಳ್ಯಾನ, ದುಡ್ಕೊಳ್ಳೋದಷ್ಟ ಅಲ್ಲ, ಬಬಲಾದಿಯವ್ರ ಬಾಯಾಗ ಯಾರು ಇರ್ತಾರೋ ಅವ್ರಿಗೆ ಬಡತನನೇ ಇಲ್ಲ ಅಂತ ಹೇಳ್ಯಾನ. ಮತ್ತೆ ಅದಕ್ಕ ನಮ್ಮ ಅಡ್ಡ ಹೆಂಗೈತಪ್ಪ ಅಂದ್ರ ನಂಬಿಕೆಯಿಂದ ದುಡಿದು ನೀವ ಪಡಿದು. ಸದಾಶಿವಮೂರ್ತಿ ಏನ್ ಹೇಳ್ಯಾನಂದ್ರ ಬಬಲಾದಿ ಮಠಕ್ಕ ದುಡಿದ್ರ ಪಗಾರ ಕೊಡ್ತಾನಂತ ಹೇಳ್ತಾರ. ಪಗಾರ ಕೊಡುದಷ್ಟ ಅಲ್ಲ, ಭಕ್ತಿ ಶ್ರದ್ಧೆಯಿಂದ ದುಡಿದ್ರ ಅವರ ಮನೆತನಕ ಪಗಾರ ಕೊಟ್ಟು ಕಳಿಸ್ತಾನ ಸದಾಶಿವಪ್ಪ ಅವರು. ಕೊನೆಯಲ್ಲಿ ಸ್ವಾಮೀಜಿಗಳ ಪಾದ ಮುಟ್ಟಿ ಭಕ್ತರು ಆಶೀರ್ವಾದ ಪಡೆದ್ರು. 2 ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಯಶಸ್ವಿಗೊಂಡಿತು. ರನ್ ಟಿವಿ ನ್ಯೂಸ್, ಮುಧೋಳ. ಮುಧೋಳ ಜನತೆಗೊಂದು ಸಿಹಿ ಸುದ್ದಿ. ನಿಮ್ಮ ನಗರಕ್ಕೆ ಬಂದಿದೆ A to Z ಬಿಗ್ ಬಜಾರ್. ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಇಲ್ಲಿದೆ. ಕೇವಲ 130 ರೂಪಾಯಿಗೆ ಯಾವುದೇ ವಸ್ತುಗಳನ್ನ ಖರೀದಿಸಿ. ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಗಿಫ್ಟ್ ಐಟಮ್ಸ್, ಮನೆಗೆ ಬೇಕಾದ ಬಾಂಡೆ ಸಾಮಾನುಗಳು, ಮಕ್ಕಳ ಶಾಲಾ ಪರಿಕರಗಳು, ಸೌಂದರ್ಯ ವರ್ಧಕಗಳು, ಟೂಲ್ ಕಿಟ್, ವಾಟರ್ ಬಾಟಲ್ಸ್, ಮಹಿಳೆಯರ ಪರ್ಸ್, ಹ್ಯಾಂಡ್ ಬ್ಯಾಗ್ಗಳು, ಬೆಡ್ಶೀಟ್, ಕರ್ಟನ್ಸ್ಗಳು ಲಭ್ಯ.
ಜೊತೆಗೆ ಅಂದ ಚಂದದ ಪಾದರಕ್ಷೆಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಪಿಂಗಾಣಿ ವಸ್ತುಗಳು, ಮನೆಯ ಅಲಂಕಾರಿಕ ಐಟಂಗಳು, ಪ್ಲಾಸ್ಟಿಕ್ ಬಾಕ್ಸ್, ಗಾಜಿನ ಕಪ್ಗಳು, ಮ್ಯಾಟ್, ಬಕೆಟ್ ಸೇರಿದಂತೆ ಅನೇಕ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತವೆ. 130 ರೂಪಾಯಿಗೆ ಎಲ್ಲಾ ವಸ್ತುಗಳನ್ನ ಖರೀದಿಸಿ. ಸ್ಥಳ ಕೊಲ್ಹಾರ್ ಯಾತ್ರಿ ನಿವಾಸ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.